ಇಸ್ರೇಲ್ ಮೇಲೆ ಪ್ರತಿದಾಳಿ, ಇರಾನ್ ಪ್ರತೀಕಾರದ ಕಿಡಿ. ಹರ್ಮುಜ್ ಜಲಸಂಧಿ ಮುಚ್ಚಲು ಇರಾನ್ ತೀರ್ಮಾನ. ಜಾಗತಿಕ ಮಟ್ಟದಲ್ಲಿ ತಲ್ಲಣ, ತೈಲ ಬೆಲೆ ಏರಿಕೆ ಆತಂಕ. ಮಧ್ಯಪ್ರಾಚ್ಯದಲ್ಲಿ ಜಾಗತಿಕ ಉದ್ವಿಗ್ನತೆ ಭುಗಿಲೆದ್ದಿದೆ. ಇರಾನ್ ಅಮೆರಿಕದ ನಡುವೆ ಭುಗಿಲೆದ್ದಿರುವ ಸಂಘರ್ಷದಿಂದ ಹಾರ್ಮುಜ್ ಜಲಸಂಧಿ ಮುಚ್ಚುವ ಬೆದರಿಕೆಯನ್ನ ಇರಾನ್ ಹಾಕಿದೆ. ಈ ನಿರ್ಧಾರದಿಂದ ಇದೀಗ ಜಾಗತಿಕ ತೈಲ ಪೂರೈಕೆ ಸರಪಳಿಗೂ ದೊಡ್ಡ ಆಘಾತ ಎದುರಾಗಿದೆ. ಇದರಿಂದ ಭಾರತಕ್ಕೂ ದೊಡ್ಡ ಹಣಕಾಸು ಹೊಡೆತ ಉಂಟಾಗುವ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಹಾರ್ಮುಜ್ ಜಲಸಂಧಿಯು ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿಯ ನಡುವಿನ ಈ ಜಲಮಾರ್ಗವನ್ನು ಸಂಪರ್ಕಿಸುತ್ತದೆ. ಇದು ಸುಮಾರು 167 ಕಿಲೋಮೀಟರ್ ಉದ್ದವಿದ್ದು ಪ್ರಪಂಚದ 25% ಕಚ್ಚಾ ತೈಲ ಸಾಗಣೆ ಇಲ್ಲಿನ ಮೂಲಕವೇ ನಡೆಯುತ್ತದೆ. ಇದರ ಮೂಲಕವೇ ತೈಲ, ನೈಸರ್ಗಿಕ ಅನಿಲ, ಇಂಧನ ಪದಾರ್ಥಗಳು ಸೌದಿ, ಕತಾರ್, ಕುವೈತ್, ಯುಎಇಗಳಿಂದ ಇತರೆ ದೇಶಗಳಿಗೆ ಸಾಗುತ್ತವೆ. ಅಮೆರಿಕ ದಾಳಿಗೆ ಪ್ರತೀಕಾರವಾಗಿ ಇರಾನ್ ತನ್ನ ಸೇನೆ ಮತ್ತು ರಾಜಕೀಯ ಸಮಿತಿಗಳ ಮೂಲಕ ಹಾರ್ಮುಜ್ ಜಲಸಂಧಿ ಮುಚ್ಚುವ ಬಗ್ಗೆ ಎಚ್ಚರಿಕೆ ನೀಡಿದೆ. ಇದು ಕೇವಲ ಮಧ್ಯಪ್ರಾಚ್ಯಕ್ಕೆ ಮಾತ್ರವಲ್ಲ, ಭಾರತ ಸೇರಿದಂತೆ ಏಷ್ಯಾದ ದೇಶಗಳಿಗೆ ತೈಲ ಪೂರೈಕೆಯಲ್ಲಿ ಅಡಚಣೆ ಉಂಟಾಗಲಿದೆ. ಹಾರ್ಮುಜ್ ಜಲಸಂಧಿ ಬಂದ್ ಎಫೆಕ್ಟ್. ಇದು ಜಾಗತಿಕ ತೈಲ ವ್ಯಾಪಾರದ ಕೀಲಿ. ವಿಶ್ವದ 20-30% ಕಚ್ಚಾ ತೈಲ, 25% ನೈಸರ್ಗಿಕ ಅನಿಲ ಸಾಗಣೆ. ಭಾರತಕ್ಕೆ ಈ ಜಲಸಂಧಿಯು ತೈಲ ಆಮದಿಗೆ ಅತ್ಯಂತ ಮುಖ್ಯ. ಭಾರತ 80% ಹೆಚ್ಚು ಕಚ್ಚಾ ತೈಲ ಆಮದು. ಭಾರತ ನಿತ್ಯ 1.5 ಮಿಲಿಯನ್ ಬ್ಯಾರೆಲ್ ತೈಲ ಆಮದು. ಈ ಮಾರ್ಗ ಬಂದ್ ಆದರೆ ತೈಲ ಪೂರೈಕೆಯಲ್ಲಿ ವ್ಯತ್ಯಯ. ಕಚ್ಚಾ ತೈಲದ ಬೆಲೆ ಜಾಗತಿಕವಾಗಿ ಗಗನಕ್ಕೇರಬಹುದು. ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್, LPG ಬೆಲೆ ಏರಿಕೆ, ದೈನಂದಿನ ಜೀವನ ವೆಚ್ಚ ಹೆಚ್ಚಳ ಸಾಧ್ಯತೆ. ಯುರೋಪ್, ಇತರ ಖಂಡಗಳಿಗೆ ಪ್ರಮುಖ ವ್ಯಾಪಾರ ಮಾರ್ಗ. ಶಿಪ್ಪಿಂಗ್ ವೆಚ್ಚ ಮತ್ತು ವಿಮೆ ದರಗಳು ಏರಿಕೆ ಭಾರತದ ಆರ್ಥಿಕತೆಯ ಮೇಲೆ ಭಾರೀ ಒತ್ತಡ ಹೇರಬಹುದು. ಭಾರತದಲ್ಲಿ ಹಣದುಬ್ಬರ ಮತ್ತು ರೂಪಾಯಿ ಮೌಲ್ಯ ಕುಸಿತ, ಷೇರು ಮಾರುಕಟ್ಟೆಯ ಮೇಲೆ ಪರಿಣಾಮ, ಚಿನ್ನದ ಬೆಲೆ ಏರಿಕೆ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಸ್ಟ್ರೈಟ್ ಆಫ್ ಹರ್ಮೋಸ್ ಇದೆ, ಅಲ್ಲಿ ಬರುವಂತಹ ಕಚ್ಚಾ ತೈಲದ ಸಾಗಾಣಿಕೆ ಏನಿದೆ ಅದು 80% ಅದರ ಕಚ್ಚಾ ತೈಲದ ಸಾಗಾಣಿಕೆ ಏನು ನಡೀತಾ ಇದೆ ಅದು ಏಷ್ಯನ್ ರಾಷ್ಟ್ರಗಳಿಗೆ ಬರ್ತಾ ಇದೆ. ಅದು ಭಾರತ ಆಗಿರ್ಬೋದು, ಚೈನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು. ಇಲ್ಲಿ ಎಲ್ಲ ಕಡೆ ಖಂಡಿತವಾಗ್ಲೂ ಕ್ರೂಡ್ ಸಪ್ಲೈ ಅಲ್ಲಿಂದ ಆಗ್ತಿರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಏರಿಕೆಯನ್ನು ನಾವು ನಿರೀಕ್ಷಿಸ್ಬೋದು. ಬೈ ಚಾನ್ಸ್ ಏನಾನ ಈ ಸ್ಟ್ರೈಟ್ ಆಫ್ ಹರ್ಮಾಸನ್ನು ಬ್ಲಾಕ್ ಮಾಡದೆ ಹೋದಲ್ಲಿ ಆವಾಗ ಖಂಡಿತವಾಗ್ಲೂ ಭಾರತ ದೇಶಕ್ಕಾಗಿರ್ಬೋದು ಅಥವಾ ಚೀನಾಗೂ ಆಗಿರ್ಬೋದು ಕಚ್ಚಾ ತೈಲದ ಬೆಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಏರಿಕೆ ಆಗೋದಿಲ್ಲ. ಇರಾನ್ನ ಪರಮಾಣು ಘಟಕಗಳ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದ ಬಳಿಕ ಬಹಳ ದೊಡ್ಡ ಪ್ರಮಾಣದ ಪ್ರತೀಕಾರವನ್ನು ತೀರಿಸಿಕೊಳ್ಳಿಕ್ಕೆ ಈಗ ಇರಾನ್ ಮುಂದಾಗಿರುವಂಥದ್ದು. ಕೇವಲ ಈ ಪ್ರತೀಕಾರ ಅಮೆರಿಕಕ್ಕೆ ಮಾತ್ರ ಸೀಮಿತವಾಗಿರದೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೊಡೆತವನ್ನು ಕೊಡಲಿಕ್ಕೆ ಈಗ ಇರಾನ್ ತೀರ್ಮಾನ ಮಾಡಿದೆ. ಇರಾನ್ ತನ್ನ ಕಂಟ್ರೋಲ್ನಲ್ಲಿರುವಂತಹ ಹರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಅಂತಿಮ ನಿರ್ಧಾರವಷ್ಟೇ ಈಗ ತೆಗೆದುಕೊಳ್ಬೇಕಾಗಿರುವಂಥದ್ದು. ಈ ಒಂದು ಹರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಜಾಗತಿಕವಾಗಿ ನಡೀತಾ ಇರುವಂತಹ ವ್ಯಾಪಾರ ವಹಿವಾಟಿಗೆ ಬಹಳ ದೊಡ್ಡ ಪ್ರಮಾಣದ ಧಕ್ಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. 20-30% ಗ್ಲೋಬಲಿ ಏನು ಆಯಿಲ್ ಟ್ರೇಡ್ ಆಗ್ತಾ ಇದೆ ಅದರಲ್ಲಿ 20-30% ಕಚ್ಚಾ ತೈಲ ಈ ಒಂದು ಮಾರ್ಗದ ಮೂಲಕ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದೆ. 25% ನೈಸರ್ಗಿಕ ಅನಿಲ ಇದೇ ಮಾರ್ಗದ ಮೂಲಕ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳನ್ನು ಕೂಡ ತಲುಪ್ತಾ ಇರುವಂಥದ್ದು. ಇನ್ನು ಮುಖ್ಯವಾಗಿ ಈ ಗಲ್ಫ್ ದೇಶಗಳೇನಿದ್ದಾವೆ, ಈ ಗಲ್ಫ್ ದೇಶಗಳು ಕೂಡ ತಮ್ಮ ಕಚ್ಚಾ ತೈಲವನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸಿಕೊಡ್ಲಿಕ್ಕೆ ಇದೇ ಜಲಸಂಧಿಯನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು. ಒಂದು ವೇಳೆ ಇರಾನ್ ಮುಂದುವರೆದು ಈ ಜಲಸಂಧಿಯನ್ನು ಏನಾದರೂ ಬಂದ್ ಮಾಡಿದ್ರೆ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವಂತಹ ಕಚ್ಚಾ ತೈಲ ವ್ಯಾಪಾರ ಆಗಿರ್ಬೋದು ಅಥವಾ ನೈಸರ್ಗಿಕ ಅನಿಲದ ವ್ಯಾಪಾರ ಆಗಿರ್ಬೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇವುಗಳ ದರಗಳು, ಬೆಲೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುವಂಥ ಸಾಧ್ಯತೆಗಳು ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಯುರೋಪಿಯನ್ ದೇಶಗಳು ಮತ್ತು ಏಷ್ಯಾ ದೇಶಗಳ ನಡುವೆ ನಡೀತಿರುವಂಥ ವ್ಯಾಪಾರ ವಹಿವಾಟಿಗೂ ಕೂಡ ದೊಡ್ಡ ಧಕ್ಕೆ ಆಗುತ್ತೆ. ಸೌದಿ ಅರೇಬಿಯಾ ಮತ್ತು UAE ಕೆಲವು ಪೈಪ್ಲೈನ್ ಮಾರ್ಗಗಳನ್ನು ಹೊಂದಿದ್ರೂ ಅವು ಸೀಮಿತ ಸಾಮರ್ಥ್ಯದ್ದಾಗಿವೆ. ಹೀಗಾಗಿ ಜಲಸಂಧಿಯ ಮಹತ್ವವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಇನ್ನು ರಷ್ಯಾ ಆಮದುಗಳಲ್ಲಿ ಇತ್ತೀಚೆಗೆ ಏರಿಕೆ ಕಂಡುಬಂದರೂ ಅದು ಹಾರ್ಮುಜ್ ನಷ್ಟವನ್ನು ಸಂಪೂರ್ಣ ಪೂರೈಸಲಾಗದು. ವಿಶ್ವದ ಮೇಲೆ ಇರಾನ್ ನಿರ್ಧಾರ ಎಷ್ಟು ಪರಿಣಾಮ ಉಂಟು ಮಾಡುತ್ತದೆ ಅನ್ನೋದನ್ನು ನೋಡೋದಾದರೆ, ವಿಶ್ವದ ಮೇಲೆ ಏನೆಲ್ಲ ಪರಿಣಾಮ? ಒಮನ್ ಇರಾನ್ ನಡುವಿನ ಜಲಸಂಧಿ ಜಗತ್ತಿನ 20% ತೈಲ ಸಾಗಣೆ, 1.8 ಕೋಟಿ ಬ್ಯಾರೆಲ್ ತೈಲ ಸಾಗಾಟಕ್ಕೆ ಅಡ್ಡಿ. ಅಮೆರಿಕ ಹಾಗೂ ಬೇರೆ ದೇಶಗಳಿಗೆ ಇಂಧನ ರಫ್ತಿಗಿರುವ ಮಾರ್ಗ. ಈ ಜಲಸಂಧಿ ಬಂದ್ನಿಂದ ಆರ್ಥಿಕವಾಗಿ ದೊಡ್ಡ ಪೆಟ್ಟು. ಅಮೆರಿಕ ಹಾಗೂ ಇತರೆ ರಾಷ್ಟ್ರಗಳಿಗೆ ದೊಡ್ಡ ಹೊಡೆತವಾಗುವುದು ಖಚಿತ ಎನ್ನಲಾಗಿದೆ. ಎಲ್ಲ ದೇಶಗಳ ಆರ್ಥಿಕತೆ ಅವಲಂಬನೆಯಾಗಿರೋದೇ ಈ ತೈಲದ ಮೇಲೆ. ಯಾಕೆಂತಂದರೆ ತೈಲದ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಅದು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಪರಿಣಾಮ ಬೀರುತ್ತೆ, ಬೆಲೆ ಏರಿಕೆಗೆ ಕಾರಣವಾಗುತ್ತೆ. ಹಾಗಾಗಿ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರ್ತಾ ಹೋಗುತ್ತೆ.
ಈ ಇರಾನ್ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ ಅಲ್ಲಿ ಇರುವಂತಹ ಹುಮ್ರೇಜ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬೇರೆ ಬೇರೆ ದೇಶಗಳ ರಫ್ತು ಮತ್ತು ಆಮದಿಗೆ ಸಮಸ್ಯೆ ಆಗುತ್ತೆ. ಇದು ಆರ್ಥಿಕತೆ ಮೇಲೆ ನೇರವಾದ ಪರಿಣಾಮ ಬೀರ್ತಾ ಹೋಗುತ್ತೆ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದರೆ ಇರಾನ್ ಬಹಳ ದೊಡ್ಡ ಪ್ರಮಾಣದ ನಷ್ಟಗಳಾಗುತ್ತೆ. ಇದನ್ನು ಹೊರತುಪಡಿಸಿ ಬದಲಿ ಮಾರ್ಗಗಳು ಇದೆಯಾ ಇಲ್ವಾ ಅಂತಂದರೆ ಕೆಲವು ಮಾರ್ಗಗಳಿದ್ದಾವೆ, ಅದು ಕೆಲವು ದೇಶಗಳಿಗೆ ಮಾತ್ರ ಸೀಮಿತವಾಗಿದ್ದಾವೆ. ಆದರೆ ಈ ಜಲಸಂಧಿಯಷ್ಟು ದೊಡ್ಡ ಮತ್ತು ಅಗಾಧ ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟುಗಳನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. UAE ಮತ್ತು ಸೌದಿ ಅರೇಬಿಯಾ ಕೆಲವೊಂದಿಷ್ಟು ಪೈಪ್ಲೈನ್ಗಳ ಮೂಲಕ ಕಚ್ಚಾ ತೈಲವನ್ನು ರವಾನೆ ಮಾಡಲಿಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಆದರೆ ಈ ಒಂದು ಜಲಸಂಧಿಯನ್ನು ಬಳಸಿಕೊಂಡು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಗಾಧವಾಗಿ ದೊಡ್ಡ ಕ್ವಾಂಟಿಟಿಯಲ್ಲಿ ರವಾನೆಯನ್ನು ಮಾಡ್ಬೋದು, ಟ್ರೇಡನ್ನು ಮಾಡ್ಬೋದು, ಅದು ಪೈಪ್ಲೈನಿಂದ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹೀಗಾಗಿ ಇದರಿಂದ ಆಗಬಹುದಾದಂಥ ನಷ್ಟವನ್ನು ಈ ಪೈಪ್ಲೈನ್ ಮಾರ್ಗ ಏನಿದೆ ಅದು ಭರಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದೊಂದು ಟೆಂಪ್ರವರಿ ಬೇಸಸ್ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಜಲಸಂಧಿ ಏನಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಭಾರತಕ್ಕೆ ಲಾಸ್, ಹರ್ಮುಜ್ ಜಲಸಂಧಿ ಬಂದ್ ಮಾಡಿದರೆ ಕಷ್ಟ. ಇನ್ನು ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಸಂಘರ್ಷ ಸುದೀರ್ಘವಾಗಿ ಮುಂದುವರೆದರೆ ಭಾರತಕ್ಕೆ ಹೆಚ್ಚು ನಷ್ಟವಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹರ್ಮುಜ್ನಿಂದ ಭಾರತ 80% ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ಇರಾನ್ನ ಹರ್ಮುಜ್ ಜಲಸಂಧಿ ಏನಾದರೂ ಬಂದ್ ಆದರೆ ಭಾರತಕ್ಕೆ ಕಷ್ಟವಾಗಲಿದೆ ಅಂತ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂದರೆ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದರೆ ಬೇರೆ ಬೇರೆ ರೀತಿಯಾಗಿ ಹೊಡೆತ ಭಾರತಕ್ಕೂ ಕೂಡ ಆಗುತ್ತೆ ಅನ್ನುವಂಥದ್ದು. ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಅಂದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಏನೆಲ್ಲ ಹೊಡೆತಗಳು ಭಾರತ ಎದುರಿಸುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸರ್ ಕೇಶವ ಅವರಿದ್ದಾರೆ. ಅಂದರೆ ಇವರು ಹಿರಿಯ ಪ್ರಾಧ್ಯಾಪಕರು, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತ. ಸರ್ ನಮಸ್ಕಾರ. ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಿದೆ ಸರ್, ಇದು ಯಾವ ಮಟ್ಟಕ್ಕೆ ಭಾರತಕ್ಕೆ ಆರ್ಥಿಕವಾಗಿ ಹಿನ್ನಡೆಯನ್ನು ತರುತ್ತೆ, ಹೊಡೆತ ಕೊಡುತ್ತೆ ಸರ್? ಇದು ಎರಡು ವಿಚಾರವನ್ನು ನಾವು ಗಮನಿಸಬೇಕಿಲ್ಲಿ. ಮೊದಲನೇದು ಏನು ಅಂತಂದರೆ, ಭಾರತ ತಾನು ಉಪಯೋಗಿಸುವಂಥ ಕಚ್ಚಾ ಸರಕೇನಿದೆ, ಕಚ್ಚಾ ತೈಲ ಏನಿದೆ, ಅದರಲ್ಲಿ 80% ನಾವು ಬೇರೆ ದೇಶಗಳನ್ನು ಆಶ್ರಯಿಸಿದ್ದೇವೆ. ನಾವು ಎಲ್ಲವನ್ನ ಬೇರೆ ದೇಶಗಳಿಂದ ಆಶ್ರಯಿಸಿರೋದ್ರಿಂದ, ಅದರಲ್ಲಿ ಈ ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸನ್ನು 80% ನಾವು ಆಶ್ರಯಿಸಿರೋದ್ರಿಂದ ಸಹಜವಾಗಿ ಈ ಯುದ್ಧ ಭಾರತದ ಮೇಲೆ ಪರಿಣಾಮ ಬೀರುತ್ತೆ. ಈಗ ನೋಡಿ, ಒಂದು ಪ್ರಮುಖವಾಗಿ ಏನು, ನೀವು ಬರೀ ನಾವು ಇರಾನ್ ಮತ್ತು ಇಸ್ರೇಲ್ ಮೇಲೆ ನಮ್ಮದು ವ್ಯಾಪಾರ ವಹಿವಾಟು ಕೂಡ ಹೊಡೆತ ಬೀಳುತ್ತೆ. ಆದರೆ ಅದು ನನಗೆ ತುಂಬ ಪ್ರಮುಖ ಅನಿಸಲ್ಲ. ಯಾಕೆಂದರೆ ಎರಡರ ಜೊತೆಗೂ ನಾವು ಟ್ರೇಡ್ ಸರ್ಪ್ಲಸ್ ಇತ್ತು. ಈಗ ಇರಾನ್ ಜೊತೆಗೆ ನಾವು 1.25 ಬಿಲಿಯನ್ ಅಷ್ಟು ಟ್ರೇಡ್ ಮಾಡ್ತಾಯಿದ್ದೀವಿ. ಇಸ್ರೇಲ್ ಜೊತೆ 2.25 ಬಿಲಿಯನ್ ಅಷ್ಟು ಟ್ರೇಡ್ ನಮ್ಮದಿದೆ. ಆದರೆ ಇದಕ್ಕಿಂತ ಮೇಯ್ನ್ ಏನು ಅಂತಂದರೆ, ಈ 80% ನಾವೇನು ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್ ಬೇರೆ ದೇಶಗಳಿಂದ ತರಿಸ್ಕೋತಿದ್ದೀವಿ, ಅದೆಲ್ಲವೂ ಬರುವಂಥದ್ದು ಈ ಹರ್ಮುಜ್ ಜಲಸಂಧಿಯ ಮೂಲಕ ಬರ್ತಾ ಇದೆ. ಸೊ ನಮಗೆ ಆಲ್ಮೋಸ್ಟ್ 80% ಯಾವಾಗ ಅದರಿಂದ ಬರ್ತಾ ಇದೆ. ಈಗ ಇರಾನ್ ಏನು ಹೇಳ್ತಾ ಇದೆ ಅಂದರೆ, ನಾವು ಇದನ್ನು ಕ್ಲೋಸ್ ಮಾಡ್ತೀವಿ ಅಂತ. ಇದು ತುಂಬ ಈ ಜಲಸಂಧಿ ವೆರಿ ನ್ಯಾರೋ ಸ್ಟ್ರೆಚ್ ಇದೆ. ನಿಮಗೆ ಕೆಲವು ಕಡೆ ಕೇವಲ 31 ಮೈಲಿ ದೂರದಲ್ಲಿದೆ. ಅಂದರೆ ಇದು ನಾರ್ತಲ್ಲಿ ಇರಾನ್ನ ಕನೆಕ್ಟ್ ಮಾಡುತ್ತೆ, ಒಂದು ಕಡೆಗೆ ಅರಬ್ನ ಕನೆಕ್ಟ್ ಮಾಡುತ್ತೆ. ಸೊ ಯಾವಾಗ ಇರಾನ್ಗೆ ಪ್ರೆಷರ್ ತಡ್ಕೊಳ್ಳೋಕ್ಕಾಗಲ್ಲ, ಖಂಡಿತ ಅದು ಇದನ್ನು ಇನ್ನಷ್ಟು ದೊಡ್ಡದು ಮಾಡಬೇಕು ಅಂತಂದರೆ ಅಲ್ಲಿ ಜಲಸಂಧಿಯ ಮೂಲಕ ಬರುವಂತಹ ಎಲ್ಲ ವ್ಯಾಪಾರವನ್ನು ತಡಿಬೇಕು ಅಂತ ಯೋಚನೆ ಮಾಡುತ್ತೆ. ಹಂಗೆ ಮಾಡುವಾಗ ಏನಾಗುತ್ತೆ, ಭಾರತದ ಇಂಧನದ ಮೇಲೆ, ಭಾರತ ಈಗ ಇಂಧನ ಭದ್ರತೆ ಏನಾದ್ರಿಂದ ತಗೊಳ್ತಾ ಇದ್ದೀವಿ, ಅದರಿಂದ ತೊಂದರೆ ಆಗುತ್ತೆ. ಸೊ ಒಂದು ಸರಿ ನಿಮಗೆ ಇಂಧನ ಭಾರತಕ್ಕೆ ಬರೋದು ಕಡಿಮೆ ಆಗ್ತಾ ಹೋದರೆ ಸಹಜವಾಗಿ ಏನಾಗುತ್ತೆ, ಇಲ್ಲಿ ಅದರ ಬೆಲೆ ಜಾಸ್ತಿ ಆಗುತ್ತೆ. ಈವನ್ ಒಂದು ವೇಳೆ ಇಲ್ಲ, ನಾವು ಈ ಜಲಸಂಧಿಯನ್ನು, ಹರ್ಮುಜ್ ಜಲಸಂಧಿಯನ್ನು ನಾವು ಉಪಯೋಗಿಸೋದು ಬೇಡ, ನಾವು ಇದನ್ನು ಗುಡ್ ಹೋಪ್ ಮೂಲಕ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ರೆ ನಿಮಗೆ 15 ದಿನ ಹೆಚ್ಚಿಗೆ ಹಿಡಿಯುತ್ತೆ. 15 ದಿನ ಹೆಚ್ಚಿಗೆ ಹಿಡಿಯುತ್ತೆ ಅಂತಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಮೊದಲೇ ಕಾಸ್ಟ್ಲಿ ಆಗಿರುತ್ತೆ, ಇನ್ನಷ್ಟು ಸುತ್ಕೊಂಡು ಬಂದರೆ ಇನ್ನಷ್ಟು ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಮತ್ತು ಯಾವಾಗ ಯುದ್ಧ ಜಾಸ್ತಿ ಆಗುತ್ತೆ, ಇನ್ಶೂರೆನ್ಸ್ ಪ್ರೀಮಿಯಮ್ ಅಂತೇನು ನಾವು ಕಟ್ತೀವಿ, ಯಾವಾಗಾದರೂ ಏನೇ ರಫ್ತು ಮಾಡಿದ್ರೆ ಅದಕ್ಕೊಂದು ಇನ್ಶೂರೆನ್ಸ್ ಮಾಡಿಸ್ತಾ ಇರ್ತೀವಿ. ಸೊ ಅದು ಜಾಸ್ತಿ ಆಗುತ್ತೆ. ಯಾವಾಗ ರಿಸ್ಕ್ ಜಾಸ್ತಿ ಇರುತ್ತೆ, ಇನ್ಶೂರೆನ್ಸ್ ಪ್ರೀಮಿಯಮ್ ಜಾಸ್ತಿ ಆಗುತ್ತೆ. ಸೊ ಅದರ ಹೊಡೆತವು ಇಲ್ಲಿನ ಜನರು ಅನುಭವಿಸ್ಬೇಕಾಗತ್ತೆ. ಸೊ ಪ್ರತಿಯೊಂದು, ಇವಾಗ ನಾವು ಆಯಿತು ಇದೊಂದಕ್ಕೆ ಬರೀ ನಾವು ಆಯಿಲ್ ಲೂಬ್ರಿಕೆಂಟ್ಸ್ ಮೇಲೆ ಮಾತ್ರ ನಾವು ಅವಲಂಬಿತ ಆಗಿದ್ದೀವಿ, ಅದು ಹೊಡೆತ ಬೀಳುತ್ತಾ? ಖಂಡಿತ ಅದೊಂದಕ್ಕೆ ಅಲ್ಲ. ಭಾರತ ಬೇರೆ ದೇಶಗಳ ಮೇಲೆ ಏನು ರಫ್ತು ಮಾಡುತ್ತಲ್ಲ, ಅದು ಕೂಡ ಇದೇ ಜಲಸಂಧಿಯ ಮೂಲಕ ಹೋಗ್ತಾ ಇತ್ತು. ಎಸ್ಪೆಷಲಿ ಯುರೋಪ್ಗೆ ಹೋಗುವುದು ಏನೇನಿದೆ ಅದೆಲ್ಲವೂ ಅದ್ರ ಮೂಲಕ ಹೋಗ್ತಾ ಇತ್ತು. ಈಗ ಅದನ್ನು ನಾವು ಸುತ್ತಾಕೊಂಡು ಹೋಗಬೇಕು. ನಾವು ಸುತ್ತಾಕೊಂಡು ಹೋಗ್ಬೇಕಂದ್ರೆ ಅಗೇನ್ ಅದು ಕಾಸ್ಟ್ಲಿ ಆಗುತ್ತೆ. ಹಾರ್ಮುಜ್ ಜಲಸಂಧಿಯ ಉದ್ವಿಗ್ನತೆಯು ಕೇವಲ ರಾಜಕೀಯ ವಿಷಯವಲ್ಲ, ಇದು ನೇರವಾಗಿ ಭಾರತ ಸೇರಿದಂತೆ ಹಲವು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಆರ್ಥಿಕತೆಗೆ ಬೀರುವ ಹೊಡೆತವಾಗಿದೆ. ಶಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.